ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಇವತ್ತೇನಪ್ಪಾ ಅಂದ್ರೆ ಸಂಕ್ರಾಂತಿ ಹಬ್ಬ ಅದ. ಸೊ ಸಂಕ್ರಾಂತಿ ಹಬ್ಬದ ದಿನ ಖುಷಿ ವಿಚಾರ ಸಿಕ್ಕದ. ಮಬ್ಬ ಹಡಿಸಿ ಸೋಳ ಮಗ ಇಲ್ಲ, ಜೈಲಿಗೆ ಹೋಗಿಬಿಟ್ಟಿದ್ದಾನ್ರಿ 3 ತಿಂಗಳ. ಇನ್ನು 3 ತಿಂಗಳ ತನಕ ನಾವು ವಾಪಸ್ ಬರಂಗಿಲ್ಲ ಅನ್ನೋದನ್ನ ನಿಮಗೆ ಹೇಳ್ತೀನಿ. ಆ ವಿಷಯದ ಬಗ್ಗೆ ಡೀಟೇಲ್ ಆಗಿ ಹೇಳೋಕ್ಕಿಂತ ಮುಂಚೆ ಸಂಕ್ರಾಂತಿ ಹಬ್ಬ ದಿನ ಇವತ್ತು ಖುಷಿಯ ವಿಚಾರ ನಮಗೆ ಸಿಕ್ಕಿರೋದ್ರಿಂದ ನಾನು ನನ್ನ ಸಹೋದರ ಸಹೋದರಿಯರಿಗೆ, ನನ್ನ ವಿಡಿಯೋ ನೋಡ್ತಕ್ಕಂಥ ಪ್ರತಿಯೊಬ್ಬ ಸೌಜನ್ಯ ಹೋರಾಟಗಾರರಿಗೆ ಎಲ್ಲರಿಗೂ ಕೂಡ ಏನಪ್ಪಾ ಅಂದ್ರೆ ನಾನು ಶುಭಾಶಯಗಳನ್ನ ಹೇಳಬೇಕಾಗ್ತದೆ. ಇಲ್ಲಾಂದ್ರೆ ನನ್ನ ಮೆಟ್ ತಗೊಂಡು ನಾನು ಬಡ್ಕೊಳ್ಬೇಕಾಗ್ತದ್ರಿ. ಯಾಕಂದ್ರೆ ಖುಷಿ ವಿಚಾರ ರೀ. ಈ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಇಂಥ ನ್ಯೂಸ್ಗಳನ್ನು ತೋರಿಸಂಗಿಲ್ಲ. ಯಾಕಂದ್ರೆ ಎಲ್ಲರೂ ಹೇಳ್ತೀವಿ ನಮ್ಮ ಮಕ್ಕಳು ಅದಾರ, ಈ ಹಡಿಸಿ ಮಗನ ರಾಡಿ ಹೊರಗೆ ಬಿದ್ದದ, 3 ತಿಂಗಳು ಜೈಲಿಗೆ ಹೋಗ್ಯಾನ. ಸೊ ಇಂಥ ಒಂದು ಸಂದರ್ಭದಲ್ಲಿ ನಾನು ಹಾಡು ಅನ್ಬೇಕು, ಹಾಡು ಅಂದ ನಿಮಗೆ ಶುಭಾಶಯಗಳನ್ನ ತಿಳಿಸ್ಬೇಕು. ನನ್ನ ಹಾಡು ಕೇಳಿರ್ತಕ್ಕಂಥ ಆ ಮಬ್ಬ ಹಡಿಸಿ ಮಗನ ಕುಂಡ್ಯಾಗ ಹುರಿಬೇಕು. ಇದು ಒಂದು ನೋಡ್ರಿ, ಸಂಕ್ರಾಂತಿ ಹಬ್ಬದ ನಾನು ಹಾಡಿನ ಮುಖಾಂತರ ವಿಡಿಯೋ ಪ್ರಾರಂಭ ಮಾಡ್ತೇನೆ. ಸಂಕ್ರಾಂತಿ ಬಂತು ರತೋ ರತೋ, ಮನಸ್ಸಲ್ಲಿ ಮನಸ್ಸು ಬಿತ್ತೋ ಬಿತ್ತೋ, ಎಳ್ಳು ಬೆಲ್ಲ ಬೀರಾಯಿತು, ಕೊಟ್ಟು ತಗೋ ಮಾತಾಯಿತು, ಮತ್ತಾಯಿತು ಮತ್ತಾಯಿತು, ಮೈಯಲ್ಲಿ ಏರುತ್ತಿದೆ ಮನ್ಮಥನ ಅಮ್ಮುಗಳು. ಜುಮ್ 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 ಜು ಜುಮ್ 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 ರಾಕೆವ್ ಜುಮ್ 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 ಜು ಜುಮ್ 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 ಜುಮ್. 16 ದಾಟಿದ ಎಳೆ ಮೈ ಕೇಳಿದ, ಚಲುವ ಚಲುವ ನೀನೇನ, ದಿನ ರಾತ್ರಿ ಕಾಡಿದ ಕುಡಿ ಮೀಸೆ ಕೂಗಿದ, ಚಲುವೆ ಚಲುವೆ ನೀನೇನ, ಕಣ್ಣಿಗಿಟ್ಟ ಕಪ್ಪು ಕಾಡಿಗೆ ಮೂಗಿಗಿಟ್ಟ ಕೆಂಪು ಮೂಗುತಿ, ನಡೆಸಿದ ಹುಡುಗಾಟ ನಿನಗೆ, ಅತ್ತ ಇತ್ತ ಆಡೋ ಮನಸ್ಸು, ಚಿತ್ತ ಭಂಗ ಮಾಡೋ ಕನಸು, ನಡೆಸಿದ ಪರದಾಟ ನನಗೆ. ಮಹಾರಾಜ ನನ್ನ ಜೊತೆಗಾರ, ಮಾರಾಣಿ ನನ್ನ ಜೊತೆಗಾರ್ತಿ, ಸುಗ್ಗಿ ಕಾಲದಂತೆ ಸುಗ್ಗಿ ಹಾಡಿನಂತೆ, ನೀ ಬಂದೆ ನನ್ನ ಬಾಳಿಗೆ. ಸಂಕ್ರಾಂತಿ ಬಂತು. ಮಿಸ್ಟರ್ ರಾಕೇಶ್ ಶೆಟ್ಟಿ, ಪವರ್ ಟಿವಿ, ಟಾಯ್ಲೆಟ್ ಟಿವಿ, ಹುಂಡಿ ಟಿವಿ, ಹೇಲ್ ತಿನ್ನೋ ಟಿವಿ, ರಾಕೇಶ್ ಶೆಟ್ಟಿ, ನಿನಗೆ ಮಕರ ಸಂಕ್ರಾಂತಿಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳೇ ಬದ್ಮಾಶ್. ಹಾಗೂ ನನ್ನ ಸೌಜನ್ಯ ಪರ ಹೋರಾಟಗಾರರು ಹಾಗೂ ನನ್ನ ವಿಡಿಯೋ ನೋಡ್ತಕ್ಕಂಥ ಸಹೋದರ ಸೌರ್ಯರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ಸುಗ್ಗಿ ಕಾಲದಲ್ಲಿ ಬಂದಿರತಕ್ಕಂಥ ನಮ್ಮ ವರ್ಷದ ಪ್ರಥಮ ಯುಗಾದಿ ಆಗ್ತದೆ. ಆದರೆ ನಾವು ಸ್ವಲ್ಪ ಸಂಕ್ರಾಂತಿ ಮಾಡಬೇಕಾಗ್ತದೆ ರೀ. ಎಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನು ಹೇಳ್ಬೇಕಂದ್ರೆ 2023ರಲ್ಲಿ ಒಂದು ಘಟನೆ ನಡೆದಿದೆ ರೀ. ಏನಪ್ಪ ಅಂದ್ರೆ ಆವಾಗಿನ ಸಂದರ್ಭದಲ್ಲಿ ಒಬ್ಬ IPS ಅಧಿಕಾರಿಯವರು, ಅವ್ರ ಹೆಸರೇನಪ್ಪ ಅಂದ್ರೆ ರವಿ ಕಾಂತೇಗೌಡರು, ಅವ್ರ ಮೇಲೆ ಈ ಪವರ್ ಟಿವಿ ರಾಕೇಶ್ ಶೆಟ್ಟಿ, ಈ ಹೇಳ್ ತಿನ್ನೋ ರಾಕ್ಯ ಸ್ಟಿಂಗ್ ಆಪರೇಷನ್ ಮಾಡಿದ್ರಿ. ಈ ಸ್ಟಿಂಗ್ ಆಪರೇಷನ್ ಅವ್ಗೆ ಎಷ್ಟೋ ಸಲ ಹೇಳೇನು, ಈ ಸ್ಟಿಂಗ್ ಆಪರೇಷನ್ ತೊಗೊಂಡು ಮುಕ್ಕಳೆ ಹಾಕತ್ತಂದು ಹೇಳೇನ್ ಕರೆ ಅಮ್ಮ ಬಡಿಸಿ ಮಗ ಕೇಳಂಗಿಲ್ಲ ರೀ. ಅವ್ನು ನನಗೆ ಏನು ಮಾಡ್ತಾನೆ ಮಾಡ್ಕೊಳ್ಳಿ, ಯಾಕೆ ಹೇಳ್ರಿ, ಅವನ ಬಗ್ಗೆ ಹೇಳ್ತೇನೆ ನಾನು ನಿಮ್ಗೆ. ರವಿ ಕಾಂತೇಗೌಡರು IPS ಅಧಿಕಾರಿ, ಅವರು ಒಬ್ಬ ಭ್ರಷ್ಟ ಅಧಿಕಾರಿ ಅದಾರ್ಥ ತಿಳ್ಕೊಂಡ ಅವ್ರ ಬಗ್ಗೆ ಇಲ್ಲ ಸಲ್ಲದನ್ನ ಟಿವಿಯಲ್ಲಿ ಪ್ರಸಾರ ಮಾಡಿದ್ರಿ. ಇವನು IPS ಅಧಿಕಾರಿ ಆಗಿ ಬರೋದನ್ನ ತಡೆದ್ರಿ ಇವನು ಬಡಿಸಿ ಮಗ. ಆದ್ರೆ ಅದೇ ರವಿ ಕಾಂತೇಗೌಡರು ಕೋರ್ಟ್ ಮೊರೆ ಹೋಗ್ತಾರ. ಅವಾಗ ಕೋರ್ಟ್ ಏನು ಹೇಳ್ತದಪ್ಪ ಅಂದ್ರೆ ಇವ್ರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಬೇಡ್ಲಿ ಹಡಿಸಿ ಮಗನ ರಾಕಿ ಅಂತಂದು ಅವನಿಗೆ ನೋಟಿಸ್ ಕಳ್ಸದ. ಅಲ್ಲಿವರೆಗೂ ಮುಚ್ಕೊಂಡು ಗಪ್ಪಿದ್ದ. ಆದ್ರೆ ಮತ್ತೆ ಇವ್ಗೆ ಮುಗಳಾಗ ಏನು ಖಡೆ ಆಕಾಯ್ತು ಗೊತ್ತಿಲ್ಲ. ಮತ್ತೆ ಚಾಲು ಏನು ಮಾಡಿದಪ್ಪ ಅಂದ್ರೆ ಇವ್ಗೆ ಹೇಳ್ತಿರೋ ಚಟ ಐತಲ್ರಿ, ಇವ್ಗೆ ಒಟ್ಟು ದುಡ್ಡು ಬೇಕ್ರಿ. ಬಡಿಸಿ ಮಗನಿಗೆ ದುಡ್ಡು ಬೇಕು. ಇವು ಮತ್ತೇನು ಮಾಡಿದಪ್ಪ ಅಂದ್ರೆ ರವಿ ಕಾಂತೇಗೌಡರು ಏನೋ IPS ಅಧಿಕಾರಿ ಅಲ್ರಿ, ಅವ್ರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಏನು ಇಳಿದಿರ್ತಕ್ಕಂಥ ಅವ್ರ ಸುತ್ತಮುತ್ತ ಇರತಕ್ಕಂಥ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಭ್ರಷ್ಟ ಅಧಿಕಾರಿಗಳದಾರ, ಲಂಚಕೋರರದಾರ ಅಂತ ತಿಳ್ಕೊಂಡ ಆಧಾರ ರಹಿತ, ಸಾಕ್ಷಿ ರಹಿತ ಬಹಿರಂಗವಾಗಿ ಇವನ ಸುವರ್ ಟಿವಿಯಲ್ಲಿ ಕೂತ್ಕೊಂಡ ರಾಕ್ಯ ಅದನ್ನ ನೇರ ಪ್ರಸಾರ ಮಾಡ್ಕೊತ ಕೂತ್ಬಿಟ್ಟ. IPS ಅಧಿಕಾರಿ ರೀ ಮೊದಲ ತಲೆ ಹಾಪಾಯ್ತು, ಕೋರ್ಟಿಗೆ ಹೋದ್ರು. ಇವಂಗ ಮುಕ್ಕಳ್ಯಾಗ ಮುಳುವಾದಿ ಹೊರಗೆ ಬರೋ ಗುಂಟ ಬಡಿದ್ರು. ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕಿದ್ರಿ ಇವನ ಮೇಲೆ. ಆದ್ರೆ ಇವ್ ಅಂಜಾಕಿಲ್ರಿ. ಯಾಕೆ ಹೇಳ್ರಿ, ಇವನ ಹಿಂದೆ ಯಾರು ಗೊತ್ತೇನು? ಚಕ್ರವರ್ತಿ ಸುಲಿಬತ್ತಿ ಮಾತಾಡ್ತಾ ನೋಡ್ರಿ ಬಡಿಸಿ ಮಗ. ಗೊತ್ತೇನು ನಮ್ಮ ಹಿಂದೆ ಯಾರಿದ್ದಾರೆ ಗೊತ್ತೇನು? ಹಾಗೆ ರಾಕೇಶ್ ಶೆಟ್ಟಿ ಹಿಂದೆ ಯಾರಿದ್ದಾರೆ ಗೊತ್ತೇನು? ಯಾರದಾರೆ ಧನಿಗಳು? ಎಲ್ಲಿದ್ದಾರೆ? ಎಲ್ಲಿ ಇಲ್ಲ. ಅವ್ರದ್ದು ಮಡಿಚಿ ಬಿದ್ದಿದೆ. ಅವ್ರು ಯಾಕೆ ಇವಂಗೆ ಸಪೋರ್ಟ್ ಮಾಡ್ತಾರ್ರಿ?
ಅವ್ಗೆ ಯಾಕ್ರಿ ಸಪೋರ್ಟ್ ಮಾಡ್ತಾರೆ? ಈ ಹಡ್ಸಿ ಮಗ ಇಂಥವೆಲ್ಲ ಕೇಸ್ಗಳನ್ನು ಹೆಂಗಾದ್ರೂ ಮಾಡಿ ಮಣ್ಣು ಪಾಲು ಮಾಡಬೇಕು, ನನಗೆ ಯಾರಾದರೂ ಒಬ್ಬರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ನನಗೆ ಬೆಂಬಲ, ಒಬ್ಬ ಸ್ಟ್ರಾಂಗ್ ವ್ಯಕ್ತಿ ಬೇಕಂತ ತಿಳ್ಕೊಂಡ ಇವು ಸೌಜನ್ಯ ಕೇಸನ್ನು ಹೇಳ್ತಿನ್ನೋ ಕೆಲಸ ಮಾಡಿದ. ಮತ್ತು ಇವು ಸೌಜನ್ಯ ತಾಯಿಗೆ ಸೂಳೆ ಅಂತಕ್ಕಂಥ ಪಟ್ಟ ಕಟ್ಟಿದ 4 ಹಡ್ಸಿ ಮಬ್ಬ ಚೋದಿ ಮಗ ಇಲ್ಲವ, ಗಂಡಿಗೆ ನನ್ನ ಮಗ ಇಲ್ಲವ, ಸೂಳೆ ಪಟ್ಟ ಕಟ್ಟಿದ ಪಾಪ ಸೌಜನ್ಯ ತಾಯಿಗೆ. ಆಮೇಲೆ ಸಮೀರ್ಗೆ ಧರ್ಮದ ಮೇಲೆ ಹೊಲಸೊಲಸು ಪದಗಳನ್ನು ಬೇದ, ಸಮೀರ್ನ ತಾಯಿಗೆ ಬೇದ, ಆಮೇಲೆ ಸಮೀರ್ನ ತಂದೆಗೆ ಬೇಡ. ಸಮೀರ್ ಒಬ್ಬ ಅವನನ್ನು ಭಾಳ ಆ ಪದಗಳನ್ನು ಯೂಸ್ ಮಾಡಬಾರ್ದು ನಾನು ಸಮೀರಿಗೆ, ಬೇರೆಯವರಾಗಿರೋ ಯೂಸ್ ಮಾಡ್ತಿದ್ದ ನಾನು. ಮಹೇಶ್ ಶೆಟ್ಟಿ, ತಿಮ್ಮರೊಡ್ಡಿ, ಮಟ್ಟಣ್ಣನವರಿಗಂತೂ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಹೊಲಸು ಮಾತುಗಳನ್ನು, ಏವನ್ ಮಟ್ಟಣ್ಣನವರ ಹೆಂಡತಿಯ ವಿಷಯದ ಬಗ್ಗೆ ಕೂಡ ಈ ಸೂಳೆ ಮಗ ಮಾತಾಡ್ತಾನಂದ್ರೆ ವಿಚಾರ ಮಾಡೋ ಮಾತುದ್ರಿ. ಇವನು ಸುಳೆ ಮಗ ಅನ್ಬೋದು, ಇವನು ರಂಡಿ ಮಗ ಅನ್ಬೋದು, ಇವನು ಬೋಸುಡಿ ಮಗ ಅನ್ಬೋದು, ನಾವು ಇವನಿಗೆ ಅನ್ಬಾರ್ದು, ಇವನು ಮುಕ್ಕಳು ಯಾಕೆ ಯಾಕೆ ಹಿಡಿತದ? ಆದ್ರೆ ಆಕೆ ಏನು ಹರ್ಕೊಳ್ಳೋದೈತೆ ಹರ್ಕೊಲೆ. ಯಾಕಂದ್ರೆ ನನಗೊಂದು ಹೆಣ್ಮಗಳದ, ಅವ್ರ ಮೇಲೂ ಅತ್ಯಾಚಾರ ಆದ್ರೆ ನಾ ಈಗ ನಿಂತು ಕೂತ್ ಹೋಗ್ಕೊಳ್ತಿಲ್ಲ ಸುಳೆ ಮಗನ ನೀನ, ಬಡಿಸಿ ಮಗನ. ಮತ್ತೇನದ ನಿನ್ನ ಕೆಲಸ? ಹಾಂ, ನೀ ಮಾಡ್ದ ಅದನ್ನ ಕಾಮಾಟಿಪುರದಲ್ಲಿ ಕಣ್ಣಮ್ಮ ಮಾಡ್ತಿದ್ದಿ, ಇಲ್ಲಿ ಬಂದು ಏನು ಮಾಡಕದಿ? ದಂಧೆ ಮಾಡಕದಿ, ಇಷ್ಟ ದುಡ್ಡು ತಿನ್ನೋ ದಂಧೆ ನಿಂದು. ಸೊ IPS ಅಧಿಕಾರಿ ಅವರು ಇವನ ಮೇಲೆ ನೇರವಾಗಿ ಕೇಸ್ ಮಾಡಿದ್ರೆ 3 ತಿಂಗಳ ಜೈಲಿಗೆ ಹೋಗ್ಯಾನ. 3 ತಿಂಗಳಿಗೆ ಜೈಲಿಗೆ ಇನ್ನು ವಾಪಸ್ ಬರೋದಿಲ್ಲ. ನನಗೆ ಅನ್ಸೋ ಮಟ್ಟಿಗೆ ಏನಪ್ಪ ಅಂದ್ರೆ 3 ತಿಂಗಳಾದರೂ ಇವನನ್ನು ಬಿಡಬಾರ್ದು, ಒಟ್ಟೆ ಇವನು ಬಿಡಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಯುಗಾದಿ ಬರ್ತೈತೆ ರೀ, ಮತ್ತು ಅವಾಗೂ ಇವನು ಒಳಗೆ ಹಾಕ್ತಾರೆ, ಮತ್ತು ಅವಾಗ ಒಂದು ಹಾಡನ್ನು ಬೇಕಾಗ್ತೈತಿ. ಹಾಂ, ಅದಾದ ಕೂಡಲೇ ಹೋಳಿ ಯೂನಿವ್ ಬರ್ತದೆ ರೀ, ರಂಗಪಂಚಮಿ ಬರ್ತದೆ, ಅದಾದ ಕೂಡಲೇ ಮತ್ತು ನಮ್ದು ಕಾರ್ಯ ಯೂನಿವ್ ಬರ್ತದೆ ರೀ. ಹಾಂ, ಅದು ಹಂಗೆ ಬರ್ತದೆ, ಗಣೇಶ ಚತುರ್ಥಿ, ದೀಪಾವಳಿ, ಹಿಂಗೆಲ್ಲ ಹಬ್ಬಗಳು ಬರ್ತಾವೆ ರೀ. ಯಾವ್ಯಾವ ಹಬ್ಬಗಳು ಬರ್ತಾವಲ್ಲ ಆ ಹಬ್ಬಗಳದಾಗ ಈ 4 ನನ್ನ ಮಗ ಇವ್ನು ಜೈಲಿಗೆ ಹೋಗೋದಂತೂ ಗ್ಯಾರಂಟಿ. IPS ಅಧಿಕಾರಿಯನ್ನು ಹೀಯಾಳಿಸಿ ಅವರ ಬಗ್ಗೆ ಇಲ್ಲ ಸಲ್ಲದ ಟಿವಿಗಳಲ್ಲಿ ಹೆಂಗೆ ಸೌಜನ್ಯನ ವಿಷಯವನ್ನು ಇಟ್ಕೊಂಡು ಮಾಡಿದಲ್ರಿ, ಅದೇ ರೀತಿ ಇವನು ಆ IPS ಅಧಿಕಾರಿಗೆ ಮಾಡಿದ್ದ. ಆ ಪಾಪ ಇವನಿಗೆ ಕಟ್ಟದ, ಸೌಜನ್ಯ ಶಾಪ ಕಟ್ಟದ. ಯಾವ ಸೌಜನ್ಯ ಹೆಣ್ಣು ಮಗಳು ತಾಯಿಗೆ, ಆ ಚಾಮುಂಡೇಶ್ವರಿ ಶಕ್ತಿಗೆ ಇವನು ಅವಳಲ್ಲಿ ಫಿಂಗರಿಂಗ್ ಆಗ್ಯದ, ಅವಳಿಗೆ ಅತ್ಯಾಚಾರ ಆಗಿಲ್ಲ. ಹಾಂ, ಆಮೇಲೆ ಅವಳ ತಾಯಿ ಸರಿ ಇಲ್ಲ, ಅವಳ ತಂಗಿ ಸರಿ ಇಲ್ಲ, ಅವಳ ತಂದೆ ಸರಿ ಇಲ್ಲ, ಅವಳ ಮಾವನನ್ನ ಅವಳನ್ನ ರೇಪ್ ಮಾಡಿದ್ದು ಅತಂದು ಏನು ಅನ್ನ ತಿನ್ನೋ ಬಾಯಿಲೆ ಹೇಲ್ ತಿನ್ನೋ ಮಾತಾಡಿದಲ್ಲ 4 ನನ್ನ ಮಗ ಇವನಿಗೆ ಜೈಲು ಹೋಗೋ ಗತಿ ಬಿಟ್ರೆ ಬೇರೆ ಏನೂ ಬರಂಗಿಲ್ಲ ರೀ ಇವನಿಗೆ. ಇವ್ರ ಮಾತುಗಳು ಕೇಳಿ ಉಲ್ಟಿ ಬರ್ತದೆ ರೀ. ಕರ್ನಾಟಕದ ಜನತೆ ಹೆಣ್ಣು ಮಕ್ಕಳಿಗೆ ಇಲ್ಲಿ ಸಲ್ಲದ ಹೊಲಸೊಲಸು ಪದಗಳನ್ನ ಬೇದ್ರಿ. ಭಿಕ್ಷುಕ ನನ್ನ ಮಗ ಇವನು, ಚಪ್ಪರ್ ಸುವರ್ ನನ್ನ ಮಗ ರೀ ಇವನು. ಗಂಡಿಗ್ಯಾರ ಇವು, ಗಂಡಿಗೆ ಅದ ನೀವು, ಗಂಡಸಲ್ಲ, ಗಂಡಿಗೆ ಮೀಸೆ ಇಲ್ಲದ ಗಂಡಸ. ಯಾಕೆ ಮೀಸೆರಿ ಬೇಡ ನನ್ನಂಗೆ, ಬೇಡ ನಾಡನ ಬೇಡ. ನಾವು ಉತ್ತರ ಕರ್ನಾಟಕದವ್ರು ಮೀಸಿ ಬಳಸ್ಕೊಂಡು ತಿರುಗಾಡಂಗಿಲ್ಲೇ. ನಾವು ಊಟ ಮಾಡಕತ್ರ ಅನ್ನದಗಳು ಮೀಸಿಗೆ ಹತ್ತಿರ್ಬೇಕು, ಅಂಬ್ಲಿ ಕುಡಿಯಾಕತ್ರ ಬೆಳ್ಳಗಾಗಿರ್ಬೇಕೆಲ್ಲ ಹಿಂಗೆ ಮೀಸಿಗೆ ಹತ್ತಿ ಹಂಗೆ ಪವರ್ಲಿ ಹಿಂಗೆ ಮಾಡಿ ಡರ್ಕತ್ತ ಡರ್ಕಿ ಬಿಟ್ಟು ಎದ್ದು ನಿಲ್ತೇವೆ. ನಿನ್ನಂಗಲ್ಲೇ ಹೇಳ್ತೀನೋ ಹಡಿಸಿ ಮಗನೇ, ಜೈಲಿಗೆ ಹೋಗಿದೆಯಲ್ಲ ಹೋಗು. ಮತ್ತೊಂದು ಏನು ಹೇಳ್ತಾನಪ್ಪ ಅಂದ್ರೆ ನಾನು ಈ ರವಿಕಾಂತ್ ಗೌಡ್ರಿಗೆ ನಾನು ಭಾಳ ಧನ್ಯವಾದಗಳು ಹೇಳ್ತೇನೆ ರೀ. ಇಂಥ ಹಡ್ಸಿ ಮಕ್ಕಳನ್ನೆಲ್ಲ ಒಳಗೆ ಹಾಕ್ರಿ. 1-2-3 ಮಂದಿ ಅದಾರ ರೀ, ಅವ್ರನ್ನ ಒಳಗೆ ಹಾಕಿಬಿಟ್ರೆ ದಯವಿಟ್ಟು ಸೌಜನ್ಯಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ನಾವು ನೋಡ್ರಿ ಫಸ್ಟೇಷನ್ ಒಳಗಾಗಿ ವಿಡಿಯೋ ಮಾಡೋದಂತೂ ಮಾಡೋಕ್ಕೆ ಹೋಗಿಲ್ಲ. ಯಾಕಂದ್ರೆ ನಾವು ನ್ಯಾಯದ ಪರವಾಗಿ ಹೋರಾಟ ಮಾಡ್ತಕ್ಕಂಥವ್ರು. ಸೌಜನ್ಯ ತಂಗಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಹೋರಾಟ ಖುಷಿಲೇ ಹೋರಾಟ ಮಾಡೋಣ್ರಿ. ಈ ಸುಳೆ ಮಕ್ಕಳೆಲ್ಲ ಫಸ್ಟೇಷನ್ದಾಗ ಅದಾರ ರೀ. ಇವರೆಲ್ಲೂ ಕೆಲವೊಂದಿಷ್ಟು ಮೀಡಿಯಾ ನಾಳೆ ಹಡ್ಸಿ ಮಕ್ಕಳು ಫಸ್ಟೇಷನ್ದಾಗ ಇದ್ಕೊಂಡು ಏನು ಬೇಕಾದ ಮಾತಾಡಕತ್ತಾರೆ. ತಲೆ ಕೆಟ್ಟೋಗಿದ TRP ಬಿದ್ದ. ನಮ್ದು TRP ನಮಗೆ ಸಂಬಂಧ ಇಲ್ಲ. ನಮ್ದು 100 ಜನ ನೋಡ್ಲಿ, ಖುಷಿ ಅದೇವು. ನಾವು 100 ಜನ ಹೋರಾಟಗಾರರು ಹೆಚ್ಚಾದ್ರೂ ತಿಳ್ಕೊಳ್ತೀವಿ. ಮತ್ತೆ ಬರ್ತೀನಿ. ನಮಸ್ಕಾರ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಸೌಜನ್ಯ ಸಾಯಿ. ರಕ್ಯಾ ಡ್ಯಾಡಿ ಈಸ್ ಹೋಮ್.